ಇವಾಗ ನೋಡು, ನನ್ನ ಹಣೆ ಬರೋಕ್ಕೆ ಬಸ್ ಇಲ್ಲ, ಒಂದು ಆಟೋ ಇಲ್ಲ. ಬಸ್ಸು ಆಟೋ ಬರ್ತಾನೆ ಇಲ್ಲ. ಟೈಮ್ ಆಯಿತು ಅನಿಸುತ್ತೆ. ನಾನು ಇವಾಗ ಊರಿಗೆ ಹೋಗಬೇಕು. ಇವಾಗ ಇಲ್ಲೇ ಇದ್ದರೆ ಯಾರ ಮನೆಯಾಗಿರೋಣ ಅನ್ನಿಸ್ತೈತೆ. ಅಯ್ಯೋ, ಹೆಂಗೆ ಮಾಡೋಣ? ಬಸ್ಸು ಆಟೋ ಏನು ಬರ್ತಾ ಇಲ್ವಲ್ಲಪ್ಪ ಇವಾಗ. ಯಾವುದೋ ಬೈಕೂ ಇಲ್ಲ. ಹೆಂಗೆ ಮಾಡೋಣ ಅನ್ನಿಸ್ತೈತೆ ನನಗಂತೂ. ಯಪ್ಪ ಸಾಕದಂಗೆ ಆಗೈತೆ. ಯಪ್ಪ ದೇವ್ರೆ, ನನ್ನ ಬೆಳಗ್ಗೆಯಿಂದ ನಮ್ಮಮ್ಮ ಇಂತಾಗೆ ನಮ್ಮ ಅಪ್ಪ ಇಂತಾಗೂ ಗೋಳ್ಗಡ್ದು ಯಾರ್ಯಾರನೋ ಕರ್ಕೊಂಡೋಗಿ ಕೇಳೋಣ ಅಂತ ನೋಡಿದೆ. ಆದರೆ ಕೆಲಸನೇ ಆಗಲಿಲ್ಲ. ಕೊಡಲ್ಲ ನಮ್ಮ ಅಪ್ಪ ನಮ್ಮಮ್ಮಯ್ಯ, ಎಷ್ಟು ಕೇಳಿದ್ರು ಕೊಡಲ್ಲ. ಸುಮ್ಮನೆ ಊರಿಗೆ ವಾಪಸ್ ಹೋಗೋಣ ಅಂತ ಅಂದರೆ ಬಸ್ಸೂ ಇಲ್ಲ. ಇಲ್ವಲ್ಲಪ್ಪ ಇವಾಗ ಯಾತ್ರೆಗೆ ಹೋಗೋಣಪ್ಪ ಅನ್ನಿಸ್ತೈತೆ ಊರಿಗೆ. ಯಾರು ಬರ್ತಾರೆ? ಯಾರು ಬಿಟ್ಟು ಬರೋ ಅಂಥವ್ರು ಯಾರು ಇಲ್ವಲ್ಲಪ್ಪ. ಅವಾಗಿಂದ ನೋಡ್ತಾ ಇದ್ದೀನಿ, ಯಾರನ್ನೂ ಕೇಳೋಣ ಅನ್ನಿಸ್ತೈತೆ. ಯಾರು ಅಂಥವ್ರು ಯಾರೂ ಬರ್ತಿಲ್ಲ. ಏನು ಮಾಡೋಣ ಅನ್ನಿಸ್ತೈತೆ ನನಗಂತೂ. ತುಂಬ ಬೇಜಾರಾಗ್ತೈತೆ. ಈಗ ಜೀವನನೇ ಬೇಡಪ್ಪ, ಈ ಜೀವನನೇ ಬೇಡತ್ತು. ನಾನು ಯಾಕಾದರೂ ಬನ್ನೋ ಅನ್ನಿಸ್ತೈತೆ. ಓ, ಈ ಸಿದ್ಧನು ಧನುಷ ಬರ್ತಾ ಇದ್ದಾರೆ. ಅಯ್ಯೋ, ಹೆಂಗೆ ಇದ್ದಾರೆ ನೋಡು. ಅಪ್ಪ ಧನುಷ ನೋಡಿ ಮದುವೆ ಆದಮೇಲಿಂದ ಇನ್ನೂ ಚೆನ್ನಾಗಾಗ್ಬಿಟ್ಟವಳೆ. ಅಯ್ಯೋ ನೋಡು ಹೆಂಗಿದ್ದಾಳೆ. ಎಷ್ಟು ಓಡಿಸ್ಬಿಟ್ಟು ಸಿದ್ಧನ ಮದುವೆ ಆಗ್ಬಿಟ್ಲು. ನಾನು ದಡ್ಡ ನನ್ನ ಮುಂದೆ ಈಗ ಅನ್ನಿಸ್ತೈತೆ ನಾನು ದಡ್ಡಿ ಅಂತ. ಪಾಪ ಯಾವಾಗಿಂದಲೂ ಕರಿತಾಯ್ತ ಪ್ರೇಮಕ್ಕ ಅಂತೂ ಮನೆಗೆ ಬರ್ರಿ ಅಂತ. ಹೌದು, ಯಾವಾಗಿಂದಲೂ ಕರಿತೈತೆ. ಆ ಲಕ್ಷ್ಮಜ್ಜಿನೂ ಅಷ್ಟೇ. ಯಾವಾಗಿಂದಲೂ ನಮ್ಮ ಮದುವೆ ಆದಾಗಿಂದ ಕರಿತೈತೆ. ನಾವು ಹೋಗೇ ಇಲ್ಲ. ಇವತ್ತು ಹೋಗಿ ಆರಾಮಾಗಿ ಅವ್ರ ಮೊಮ್ಮಗಳ ಹತ್ರ ಮಾತಾಡಿಕೊಂಡು ಅವ್ರ ಮನೇಲಿ ಇತ್ಕೊಂಡು ಬರೋಣ ಬಾ. ಅವ್ರ ಮೊಮ್ಮಗಳು ತುಂಬ ಚೆನ್ನಾಗಿದ್ದಾಳೆ. ಎಷ್ಟು ಚೆನ್ನಾಗಿ ಎಲ್ಲ ಹೊಂದಾಣಿಕೆಯಿಂದ ಎಲ್ಲರ ಹತ್ರ ಚೆನ್ನಾಗಿರ್ತಾಳೆ. ಅವ್ರ ಮೊಮ್ಮಗಳು ತುಂಬ ಒಳ್ಳೆಯವಳು. ಕರ್ದವ್ರ ಮನೆಗೆ ಹೋಗ್ಬೇಕು, ಕರೀಲಿಲ್ಲ ಅಂತಂದರೆ ಸುಮ್ಮನಿರ್ಬೇಕು. ಯಾರಿಗೇ ಆಗಲಿ ಅಷ್ಟೇ, ಅವ್ರ ಪ್ರೀತಿಯಿಂದ ನಮ್ಮನ್ನು ಕರಿತಾ ಇದ್ದಾರ, ಹೋಗ್ಬೇಕು. ಅವ್ರು ಎಂಥವ್ರೇ ಆಗಲಿ, ಬಡವರೇ ಆಗಲಿ, ಶ್ರೀಮಂತರೇ ಆಗಲಿ, ಬೆಲೆ ಕೊಟ್ಟಿಲ್ವಾ? ಅವ್ರು ಬಡವರೆಲ್ಲ ಶ್ರೀಮಂತರೇ ಆಗಲೇಳು, ಕೋಟಿಗಟ್ಟಲೆ ಇರಲೇಳು, ಹೋಗಲೇಬಾರ್ದು. ಏನೇ ಅಂತಂದ್ರು ಅವ್ರು ನಮ್ಗೆ ಇಷ್ಟೊಂದು ಇಷ್ಟಪಟ್ಟು ಕರಿತಾ ಇದ್ದಾರೆ ಅಂತಂದರೆ ಹೋಗಲೇಬೇಕು. ಯಾಕೋ ಇಲ್ಲಿ ಬಂದು ಕೂತ್ಕೊಂಡಿದ್ದಾಳಲ್ಲಪ್ಪ ಇವಳು. ನೇನಕ್ಕೆ ಬಂದವಳೆ? ಏನೋ ನಮ್ಮ ಫ್ರೆಂಡ್ ಎಲ್ಲ ಹೇಳ್ದಣ್ಣ ಬಾ. ಗುಂಡ ಎಲ್ಲ ವಿಷಯ ಹೇಳಿದ್ದಾನೆ, ಫೋನ್ ಮಾಡಿ ಎಲ್ಲ ವಿಷಯ ನನ್ನ ಹತ್ರ ಮಾತಾಡಿದ್ದಾನೆ ಗುಂಡ. ಮತ್ತು ಎಲ್ಲರೂ ಹೇಳಿದ್ದಾರೆ, ಸಂಜು ಎಲ್ಲ ಅಲ್ಲಿ ಏನು ನಡೀತಾ ಇದೆ ಅದೆಲ್ಲ ಹೇಳಿದ್ದಾರೆ. ನಾನು ನಿನ್ನ ಹತ್ರ ಹೇಳಿಲ್ಲ ಬಾ, ಆಮೇಲೆ ಹೇಳ್ತೀನಿ ಅದು ಏನು ಎತ್ತ ಅಂತ. ಹೆಂಗಿದ್ದಾಳೆ ನೋಡು, ಮಾಂಗಲ್ಯ ಸರ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಕೊಳ್ಳಾಗಿ ಎದ್ದು ಹೊಡಿತೈತೆ ಅಂತ ಮಾಂಗಲ್ಯ ಸರ ಮಾಡಿ ಹಾಕ್ಸ್ಕೊಂಡವಳೆ. ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ ಗಂಡ ಹೆಂಡ್ತಿ ನೋಡು. ಈ ಧನುಷ ಏನು ಬುದ್ಧಿವಂತೆ. ಅವತ್ತು ಈ ಸುದ್ದಿನ ಮದುವೆ ಆಗಿರೋದಕ್ಕೆ ಇವತ್ತು ಹೆಂಗೆ ಇದ್ದಾಳೆ. ನಾನು ದಡ್ಡ ನನ್ನ ಮುಂದೆ ಹೋಗಿ ಸುಮ್ಮನೆ ಮೇಲ್ನೋಟಕ್ಕೆ ಆಸೆ ಬಿದ್ದುಬಿಟ್ಟು ಅಲ್ಲಿ ಒಪ್ಪರ್ ನನ್ನ ಮಗನ ಮದುವೆ ಆಗಿ ಇವತ್ತು ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ. ಇವತ್ತಂತೂ ನನಗೆ ಭಾಳ ಬೇಜಾರಾಗ್ತೈತಿ. ಏನು ಮಾಡೋದು ನೋಡು, ನಾನು ಹಿಂಗಿರ್ಬೋದಾಗಿತ್ತು. ಇವಾಗ ನಾನೆಲ್ಲ ಹಾಳು ಮಾಡ್ಕೊಬಿಟ್ನಲ್ಲಪ್ಪ ಅನ್ನಿಸ್ತೈತೆ. ಮಂಗಲೇ ಸರ ಎಷ್ಟು ಚೆನ್ನಾಗಿದ್ದಾಳೆಪ್ಪ. ಧನುಷ ಮದುವೆ ಆದಾಗಿಂದ ಸ್ವಲ್ಪ ದಪ್ಪನೂ ಆಗಿದ್ದಾಳೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಮುಕ್ತಾಗೆ. ನಾನು ಹೊತ್ತು ಯೋಚನೆ ಮಾಡಿ ನನ್ನ ಮುಖದಲ್ಲಿ ಕಳೆನೇ ಇಲ್ಲ, ಒಂಥರ ಬಾಡೋಗ್ಬಿಟ್ಟೈತೆ. ನೋಡಿ, ನಾನೇ ಚೆನ್ನಾಗಿರೋದು ಅನ್ಕೊಂತಿದ್ದೆ, ಇವಾಗ ನನಗಿನ್ನ ಚೆನ್ನಾಗಿದ್ದಾಳೆ. ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿದ್ದಾಳೆ. ನಾನು ಚೆನ್ನಾಗಿದ್ದೀನಿ, ಇವಳಿಗಿನ್ನ ನಾನೇ ಚೆನ್ನಾಗಿರೋದು ಅಂತ ಅನ್ಕೊಂತಿದ್ದೆ. ನೋಡಿ ಇವತ್ತು ನನ್ನ ಮುಖ ಹೆಂಗಾಗ್ಬಿಟ್ಟೈತೆ. ಆಳ ಮುಖ ನೋಡಿ ಎಷ್ಟು ಶೈನಿಂಗು ಹೆಂಗೈತೆ ಅಂತ. ಯಪ್ಪ ಎಷ್ಟು ಚೆನ್ನಾಗಿದ್ದಾಳೆ. ಮಾಂಗಲ್ಯ ಸರ ಹಾಕ್ಕೊಂಡು ಇಂಥ ಒಳ್ಳೆ ಬಟ್ಟೆ ಇಕ್ಕೊಂಡು ಎಷ್ಟು ಚೆನ್ನಾಗಿದ್ದಾಳೆ ನೋಡೋದಕ್ಕೆ. ಮತ್ತೆ ಬಂದಿರೋದನ್ನ ಯಾವತ್ತೂ ಕಾಲಾಗ ಹೊತ್ಕೊಬಾರ್ದು. ಪಾಪ ಸಿದ್ದು ಹಾಸ್ಪಿಟ್ಲಲ್ಲೆಲ್ಲ ನಾನು ಮದುವೆ ಆಗ್ತೀನಿ ಅಂತಿದ್ದ. ಆದ್ರೆ ನೋಡು, ನಾನೇ ಆಗಲಿಲ್ಲ. ಇವತ್ತು ಎಂಥ ಒಳ್ಳೆ ಜೀವನ ಮಿಸ್ ಮಾಡ್ಕೊಂಡೆ ಅಂತ ಅನ್ನಿಸ್ತೈತೆ. ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನನಗೇನಪ್ಪ ಇದು ಹಿಂಗಾಯ್ತು ಅನ್ನಿಸ್ತೈತೆ ನಿಜವಾಗ್ಲೂ. ಈಗ ಅರ್ಥ ಆಗ್ತೈತೆ ನನಗೆ. ಅಯ್ಯೋ ಏನು ಮಾಡೋದು. ಅದಕ್ಕೆ ನಮ್ಮ ಅಪ್ಪ ನಮ್ಮ ಅಮ್ಮನೂ ಬಡ್ಕೊಂಡ್ರು, ಮದುವೆ ಆಗು, ಸಿದ್ದನ ಮದುವೆ ಆದರೆ ಚೆನ್ನಾಗಿರ್ತೀಯ ಅಂತೇಳಿ. ನಮ್ಮ ಅಪ್ಪ ನಮ್ಮ ಅಮ್ಮನೂ ನನ್ನ ಹತ್ರ ಏನಾಗೆ ಕೇಳಿದ್ರು, ನಾನೇ ಒಪ್ಕೊಂಬ್ಲಿಲ್ಲ ಕಣಪ್ಪ. ನೋಡು ಇವಾಗ ಎಲ್ಲ ಈಗ ನೋಡಿ ಅರ್ಥ ಆಗ್ತೈತೆ. ಅತ್ಲಾಗ ಹೋಗವ್ರೆ, ಬರಬೇಕಾದ್ರೆ ಮಾತಾಡಿಸ್ತೀನಿ. ಒಂದು ಸತಿ ಆ ಧನುಷನು ಸಿದ್ದನ್ನು ಮಾತಾಡಿಸ್ತೀನಿ. ಆ ಧನುಷನ್ನು ಮಾತಾಡಿಸ್ಲಿಲ್ಲ ಅಂತಂದ್ರು ಸಿದ್ದನ್ನು ಮಾತಾಡಿಸ್ತೀನಿ. ನೀವು ಮಾತಾಡ್ಸಿದ್ರೆ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಹೇಳ್ಬೋದು. ಒಂದು ಮಾತು ಹಂಗೆ ಅಂದಾದರೂ ಅಂತೀನಿ. ಸಿದ್ದು ಹೇಳಿದ್ರೆ ಅಪ್ಪ ಅಮ್ಮ ಕೊಡ್ತಾರೆ ಅನಿಸುತ್ತೆ ಬಾಂಡ್. ಯಾಕಂದರೆ ಸಿದ್ದನ್ನ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಸಿದ್ದು ಹತ್ರ ಮಾತಾಡೋಣ. ಅತ್ಲಾಗ ಹೋಗಿ ಬರಲಿ. ಇನ್ನು ಆಟೋ ಬಸ್ಸು ಯಾವ ಬರೋಂಕಾಮಲ್ಲ. ಇತ್ಲ ಬಂದಿದ್ದ ತಕ್ಷಣ ಮಾತಾಡ್ತೀನಿ. ಬರ್ರಿ ಅತ್ಲಾಗ ಹೋಗಿ ಇತ್ಲ ಬರ್ಬೇಕವರು. ಅವಾಗ ಮಾತಾಡ್ತೀನಿ. ಏನಕ್ಕೋ ಹೋಗ್ತಾ ಇದ್ದಾರೆ, ಬರ್ತಾರೆ ಅನ್ಸೋ ಸಾಮಾನ್ಯ. ಹಿಂಗೆ ಹೋಗಿ ಹಿಂಗೆ ಬರ್ತಾರೆ. ಯಾರು ಮಾತಾಡ್ಸಲ್ಲ. ಹಿಂಗೆ ಹೋಗೋದೆ ನಮ್ಮ ಅಣ್ಣಯ್ಯ ನಮ್ಮ ಅಮ್ಮಯ್ಯ. ಅವರೇ ಆಗೋದು ನಿನಗೆ.
ಯಾರ ಅಪ್ಪ ಅಮ್ಮ ಯಾರು ಆಗಲ್ಲ ನಿನಗೆ. ಯಾರು ನೋಡಿ ನೀನು ಏನೇ ಪಶ್ಚಾತ್ತಾಪ ಪಟ್ಟರು ಏನೂ ಆಗಲ್ಲ. ಇವಾಗ ಅವ್ರು ನೋಡ್ಕೊಂಡು ನಿನ್ನಲ್ಲಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಅಷ್ಟೇ. ಹೋಗೆ ಮನ್ಯಾಳ ಮುಂಡೆ ಹೋಗೆ. ನಿನ್ನಿಂದಲೇ ಎಲ್ಲ ಆಗಿದ್ದು. ನಾನು ಎಂಥ ಬಂಗಾರದಂಥ ಹುಡ್ಗನ ಮದುವೆ ಆಗಿ ಬಂಗಾರದಂಗೆ ಇರೋದು ನನ್ನ ಜೀವನ ನಿನ್ನಿಂದಲೇ ಕಣೆ ಆಗಿರೋದು. ಹೋಗಿ ಎಲ್ಲಿ ಚೆನ್ನಾಗಿ ಆಗ್ತಾರೋ ಎಲ್ಲ ಅಂತೇಳಿ ಒಟ್ಟು ನಿನಗೆ ಇವಾಗ ನಾನೇ ನಿಮ್ಮ ಅಮ್ಮನವು ನಿಮ್ಮ ಅಣ್ಣನವು ನಾನೇನು ಯಾವನ್ನವು ಕೇಳಲ್ಲ, ಯಾವಣ್ಣವು ಕೇಳಲ್ಲ, ನಿಮ್ಮ ಅಮ್ಮನ ಮಾತು ಕೇಳಲ್ಲ. ನಿಮ್ಮ ಅಮ್ಮ ಏನು 1 ರೂಪಾಯಿ ಹೊರಗೆ ಹೋಗಿ ದುಡ್ಕೊಂಡು ತಿಂದಿಲ್ಲ. ನಿಮ್ಮ ಅಮ್ಮ ಕಷ್ಟಪಟ್ಟು 1 ರೂಪಾಯಿ ದುಡ್ದಿಲ್ಲ. ಬರೀ ಆ ಮಾಮಂತ ಕಿತ್ಕೊಂಡು ತಿಂದಿರೋದಾಗೈತೆ. ಮಾಮಂತಾಗೆ ದುಡಿಸ್ಕೊಂಡು ನಿಮ್ಮ ಅಮ್ಮ ಕಿತ್ಕೊಂಡು ತಿಂದವಳೆಂಬದು ನನಗೆಲ್ಲ ಗೊತ್ತೈತಿ. ಏಯ್ ಮಾತಾಡ್ಬೇಡ ನೋಡು. ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ದಿ ಅಂದರೆ ಸರಿಯಾಗಲ್ಲ. ನಾನೇನಮ್ಮ ಬಿಡು, ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ಚೆನ್ನಾಗಿರ್ಲಿ ಅಂತ ಬಿಟ್ಟು ಬಂದಿದ್ದೀನಿ. ನಮ್ಮ ಅಣ್ಣಯ್ಯ ಬಿಡತ್ತ ಅಂತೇಳಿ ನಮ್ಮ ಅಮ್ಮಯ್ಯ ನಮ್ಮ ಅಣ್ಣನ ಮಕ್ಕ ನೋಡ್ಕೊಂಡು ನಾನು ಸುಮ್ಮನೆ ಬಂದಿದ್ದೀನಿ. ನಾನು ಬರ್ದಿದ್ದು ರೋಟೆ ತವ್ರ ಮನೆಗೆ ಅಂತ ನೀನು ಹೇಳಿರೋದು ಕೊಪ್ಕೊಂಡು. ಏಯ್ ಹೋಗೆ ಮುಚ್ಕೊಂಡು ಹೋಗೆ. ನೀನು ಇಲ್ಲಿ ಮಾತಾಡಕ್ಕೆ ಬರಬೇಡ. ಹೋಗೋದು ಕಲಿ. ನೋಡಿ ಇವಾಗ ಅವರಿಬ್ರು ಗಂಡ ಹೆಂಡ್ತಿನ ನೋಡಿದ್ರೆ ನನಗೆ ಹಿಂಗೆ ಅನ್ನಿಸ್ತಾ ಐತೆ ಅಂದ್ರೆ ನಾನು ಹಿಂಗಿರ್ತಿದ್ನಲ್ಲಪ್ಪ, ಹೆಂಗಾಯ್ತಪ್ಪ ನನ್ನ ಜೀವನ ಅಂತ ಅನ್ನಿಸ್ತಾ ಐತೆ. ನಿನ್ನಿಂದ ಎಲ್ಲ ಹಾಳಾಗೋಯ್ತು. ಹೋಗಿ ಆಚಿಕೆ ಹೋಗಿ ಆಸಿಕೆ. ಇನ್ನು ಇಲ್ಲಿ ಮಾತಾಡಕ್ಕೆ ಬಂದವಳು ನಿನ್ನ ಮಕ ನೋಡಿದ್ರೆ ನೋಡು. ಹೋಗ್ತೀನಿ. ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ ನೀನು ಎಷ್ಟೇ ಇಲ್ಲಿ ಏನು ಇದು ಮಾಡಿದ್ರು ನಿಮ್ಮಪ್ಪ ನಿಮ್ಮಮ್ಮ ಯಾರೂ ಮಾತಾಡ್ಸಲ್ಲ. ಅಲ್ಲಿ ನಮ್ಮಮ್ಮಯ್ಯ ನಮ್ಮ ಅಣ್ಣಯ್ಯ ಅಂತೇಳಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರ ತಾಗೆ ಚೆನ್ನಾಗಿರು ಅಂತ ಹೇಳ್ತಿರೋದು. ಅವ್ರ ತ ಚೆನ್ನಾಗಿರಮ್ಮ ನೀನು ಅಂತ ಹೇಳೋದು. ಆಗಬಿಟ್ಟೈತೆ. ಅಲ್ಲ ಕಣೆ ಅಕ್ಕ, ಇವಳ ಹತ್ರ ಏನು ಮಾತಾಡ್ತಾ ಇದೀಯಾ? ನಾನು ಯಾಕೆ ಮಾತಾಡ್ಸೋಣ? ಅವಳೇ ಬಂದು ಮಾತಾಡ್ತಾ ಇದ್ದಾಳೆ. ನಮ್ಮ ಅಕ್ಕನ ಜೀವನ ಹಾಳು ಮಾಡಿ ಇನ್ನೂ ಬಂದು ಮಾತಾಡ್ತಾ ಇದೀಯ. ಇವಳಿಗೂ ಹೇಳ್ಬಿಟ್ಟಿದೀಯ ಅಲ್ಲೇನೆ? ನಾನೇನು ಹಾಳು ಮಾಡಿಲ್ಲ ಕಣೆ. ನಿಮ್ಮ ಅಕ್ಕಗೆ ಅನುವಾಗಿರ್ಬೋದಾಗಿತ್ತು. ಅಲ್ಲಿಂದ ಇಲ್ಲಿಗೆ ಬಂದವಳು ಅಷ್ಟೇ. ನಿಮ್ಮ ಅಕ್ಕಗೆ ಅನುವಾಗಿರ್ಬೋದಾಗಿತ್ತು. ಏನಾಗಿಲ್ಲ. ಅವಳಿಗೆ ಏನಾಗೈತೆ? ಸುಳ್ಳೇಳಿ ನಮ್ಮ ಅಣ್ಣ ಹೆಂಗೈದಾನೆ ಹಿಂಗೈದಾನೆ, ನಮ್ಮ ಅಣ್ಣ ಇಂಥ ಆಡು ದುಡ್ಡೈತೆ ಇಟ್ಟು ದುಡ್ಡೈತೆ ಅಂತೇಳಿ ನಮ್ಗಿಲ್ಲದೆಲ್ಲ ಹೇಳ್ಕೊಟ್ಟು ಇವತ್ತು ನಮ್ಮ ಅಕ್ಕನ ಜೀವನ ಹಾಳು ಮಾಡೋದಲ್ಲ. ಪಾಪ ನಮ್ಮ ಅಕ್ಕಯ್ಯ ಇವತ್ತು ನೋಡಿರೋ ಅಯ್ಯೋ ಅನ್ಸುತ್ತೆ. ಪಾಪ ಬಾಂಡಿಸ್ಕೊಂಡು ಹೋಗಿ ಬಂದವಳೆ ಅಂತ ಗೊತ್ತಾಯ್ತು. ಎದ್ದಾಗಿಂದಲೂ ನಾನು ನೋಡ್ತಾ ಇದ್ನವಳೆ ಎಷ್ಟು ಪರದಾಡ್ತಾ ಇದ್ದಾಳೆ ಅಂತ. ನೀನು ನೋಡು ಎಷ್ಟು ಇದನ್ನು ಮಾಡ್ತೀಯಲ್ಲ ಅವಳ ಮೇಲೆ. ಇಂಥದ ಮಾಡಬಾರ್ದವು, ನಿನ್ಗೆ ಒಳ್ಳೇದಾಗಲ್ಲವು ನೋಡು. ನಾವೆಷ್ಟು ನಾನು ನಮ್ಮ ಅಕ್ಕ ಎಷ್ಟು ಬೇಜಾರಾಗಿದ್ದೀವಿ ಅಂತಂದರೆ ಅಷ್ಟು ಬೇಜಾರಾಗಿದ್ದೀವಿ. ಕಣ್ಣೀರು ಹಾಕಿರೋದು ನಿನಗೇನೇನು ಶಾಪ ತಟ್ಟಂಗಂತೂ ಇರಲ್ಲ. ನೀನು ತಟ್ಟುತ್ತೆ. ನಾನು ಎಷ್ಟು ಕಣ್ಣೀರು ಹಾಕಿದ್ದೀನೋ ಅಷ್ಟೇ ನೀನು ಅನುಭವಿಸ್ತೀಯ ನನ್ನ ಕಣ್ಣು ಮುಂದೆಲೇನೆ. ನೀನೆಷ್ಟು ಮೋಸ ಮಾಡಿದ್ಯಾ ಗೊತ್ತೇ ನನಗೆ. ಇನ್ನು ಮಾತಾಡ್ತಾಳೆ ನಾನು ಏನು ಮೋಸ ಮಾಡಿಲ್ಲ ಅಂತ. ಮರ್ಯಾದೆ ಇಲ್ದವಳು. ಸ್ವಲ್ಪ ಮರ್ಯಾದೆ ಇರೋಳಾಗಿದ್ರೆ ನೀನು ಮಾತಾಡ್ತಿರ್ಲಿಲ್ಲ. ಅಯ್ಯೋ ಏನಾಯ್ತು ಅಂತ ಹಂಗೆ ಮಾತಾಡ್ತಿದ್ಯಾ? ನಾನು ಏನು ಹೇಳ್ತಾ ಇದ್ದೀನಿ? ಮುತ್ತು ನಿನ್ಗೇನು ಗೊತ್ತಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ಗಂಡ ನಮ್ಮ ಅತ್ತೆ ಅಂತ ಮನೆಯಾಗ ನೋಡ್ಕೊಂಡು ಮನೆಗೆ ಕಾಪುರ ಮಾಡ್ಕೊಂಡು ಹೋಗಮ್ಮ, ಏನು ಆಗೋದಾಗೈತೆ ಅಂತ ಹೇಳ್ತಾ ಇರೋದು. ನಿನ್ಗೇನು ಗೊತ್ತೈತೆ ಅಂತ ಮಾತಾಡ್ತಾ ಇದ್ದೀರಾ ಅಕ್ಕ ತಂಗಿಯರು ಇಬ್ರು? ನಿಮ್ಗಿಬ್ರಿಗೂ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇರೋರಾಗಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ. ತಿಳುವಳಿಕೆ ಇಲ್ದಾಳು ಅಂತ ಮಾತಾಡ್ತೀಯ? ನೀನು ತಿಳುವಳಿಕೆ ಇಲ್ದಾಳು. ನನ್ನ ಅಂದ್ಬಿಟ್ಟಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ. ಮಾತಾಡ್ತಾಳೆ ಮಾತು. ಅಲ್ಲ ಇವಾಗ ನಮ್ಮ ಅಕ್ಕನ ಜೀವನ ಹಾಳು ಮಾಡಿ ಸಾಕು. ನಿನ್ನ ಏನು ಇಲ್ಲಿ ಮಾತಾಡಕ್ಕೆ ಬಂದಿದ್ಯಾ? ಹೋಗು. ನೀನೇನು ಹೇಳೋದು ಬೇಕಾಗಿಲ್ಲ, ಕೇಳೋದು ಬೇಕಾಗಿಲ್ಲ. ಆಲೆ ನೀನು ಕೇಳಿದ್ದು ಎಲ್ಲ ಕೇಳಿ ನಾವು ಆಳೆ ಕೆಟ್ಟೋಗಿರೋ ಸಾಲದು ನಾನು ನಮ್ಮ ಅಕ್ಕಯ್ಯ. ಸಾಕು ಹೋಗು. ಇನ್ನೇನು ಮಾತಾಡಕ್ಕೆ ಬಂದಿದ್ಯಾ? ನಮ್ಮ ಮನ ಮರ್ಯಾದೆ ಇಲ್ದವಳು ಮಾತಾಡಕ್ಕೆ ಬಂದವಳು. ಚೆನ್ನಾಗಾದ್ರು ಇಲ್ವೋ ಅಂತ. ಚೆನ್ನಾಗಾಗ್ಲಿಲ್ವಲ್ಲ ಅದಕ್ಕೆ ನಮ್ಮ ಅಣ್ಣಯ್ಯ ನಮ್ಮಮ್ಮಯ್ಯ ಅಂತಲೇ ನೀನು ಇನ್ಮೇಲಿಂದ ಸುಮ್ಮನೆ ಅಲ್ಲೇ ಇರಬೇಕು. ನಿನಗೆ ಯಾರೂ ಆಗಲ್ಲ, ನಿನ್ಗೆ ಯಾರೂ ಬರಲ್ಲ, ನಿನ್ನ ಜೊತೆ ಯಾರೂ ಚೆನ್ನಾಗಿರಲ್ಲ ಅಂತ ಹೇಳ್ತಾಳೆ. ನಿಜವಾಗ್ಲೂ ಇವತ್ತು ಧನುಷನು ಸಿದ್ದನ್ನು ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗ್ತೈತೆ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ಎಷ್ಟು ಚೆನ್ನಾಗೆ ಹೆಂಗೆ ಇರ್ಬೋದಾಗಿತ್ತು ನನ್ನ ಜೀವನ ನಾನು ಹಾಳು ಮಾಡ್ಕೊಂಡಲ್ಲಪ್ಪ ಅಂತೇಳಿ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.